ಜ್ಞಾನದ ಕತ್ತಲೆ ಒಳಗಿದ್ದ. ಹೌದೌದು. ಓಡೋಡಿ ಬಂದ ಅತ್ತಿಗೆ ಅಂತ ಕೇಳ್ತಾನ. ಏನಂತ? ಅತ್ತಿಗೆ ಅವ್ರೆ, ಓ ನಿಮ್ಮ ಮೂಗಿನಲ್ಲಿ ಒಂದು ಮೂಗನತ್ತ ಐತಿ ಅಂತ, ಆ ಮೂಗನತ್ತ ನನಗೆ ಬೇಕಾಗೈತಿ ಕೊಡು ಅಂತ ಹೇಳಿದ್ರು. ಹೌದಿಲ್ಲ? ಹೌದು. ಅವಾಗ ಯಾವ ಹಿಂದು ಮುಂದೆ ವಿಚಾರ ಮಾಡ್ಲಾರ್ದೆ ಹೇಮರೆಡ್ಡಿ ಮಲ್ಲಮ್ಮ ಮೂಗನತ್ತವನ್ನ ಬಿಚ್ಚಿ ಯಾರ ಕೈ ಒಳಗೆ ಕೊಡ್ತಾಳಪ್ಪ ಅಂತ ಕೇಳಿದ್ರ ಮೈದುನಾಗಿರ್ತಕ್ಕಂಥ ವೇಮನ ಕೈಯ ಕೊಟ್ಟಳು. ಕೊಡ್ಬೇಕಾರ ಒಂದು ಷರತ್ ಹಾಕಿ ಕೊಡ್ತಾಳ ಪುಣ್ಯಾತ್ಮರೇ. ಏನ್ ಹಾಕ್ತಾಳ ಅಂತ ಕೇಳಿದ್ರ, ಇದೇನ ಮುಗನತ್ತ ಐತಿ ನೋಡು, ಇದನ್ನ ಯಾರಿಗೆ ನೀ ಕೊಡ್ಲಾಕ ಹೊಂಟಿ ನೋಡು, ಅವ್ರಿಗೆ ಕೊಡ್ಬೇಕಾರ ಒಂದು ಷರತ್ ಐತಿ, ಇದನ್ನ ಮಾಡಿ ಅವ್ರಿಗೆ ಹೆಣ್ಮಗಳಿಗೆ ನೀ ಮುಗನತ್ತ ಕೊಡ್ಬೇಕು ಅಂತ ಮಾತು ಹೇಳಿದಾಗ ಏನ್ ಹೇಳ್ರಿ ಅಂದ ಕಾಲಕ್ಕ ಅವಾಗ ಹೇಮರೆಡ್ಡಿ ಮಲ್ಲಮ್ಮ ಮಾತು ಹೇಳ್ತಾಳತ್ತ. ಏನಂತ ಹೇಳ್ತಾರ್ರಿಪ್ಪ? ನೀ ಮಂಚದ ಮೇಲೆ ಯಾವ ಮಂಚದ ಮೇಲೆ ಹೋಗಿ ಕೊಂಡಿರ್ತಿ ನೋಡು, ನೀ ಕೊಂಡ್ರು ಈ ಮುಗನತ್ತನ್ನ ನೀ ಆ ಹೆಣ್ಮಗಳಿಗೆ ಕೊಡ್ಬೇಕಾರ ಹೆಣ್ಣ ಮಗಳ ಹುಟ್ಟುವಾಗ ಹೆಂಗ ಹರೇ ಬತ್ತಲೆ ಹುಟ್ಟಿರ್ತಾನ ನೋಡು, ಅದೇ ರೂಪದೊಳಗೆ ಇದ್ದು 3 ಸುತ್ತ ಏನಪ್ಪಾ ಅಂತ ಕೇಳಿದ್ರ ಮಂಚವನ್ನ ಸುತ್ತ ಹಾಕಬೇಕು. ಹೊಳ್ಳಿ ಆಚ ಕಡೆ ನೀ ನಿಲ್ಬೇಕು, ಈಚ ಕಡೆ ಅವಳು ನಿಲ್ಬೇಕು. ಆ ಮುಗನತ್ತನ್ನ ನೀ ಅಕ್ಕಿ ಕೊಡ್ಬೇಕಾರ ನಿನ್ನ ದೃಷ್ಟಿ ಎಲ್ಲ ಹೆಣ್ಮಗಳ ಮೇಲೆ ಇರಬೇಕು. ಆ ಮುಗನತ್ತನ್ನ ಹಾಕಿ ಹೆಣ್ಮಗಳು ತಗೋಬೇಕಂತ ಹೇಳುತ್ತ ಮಲ್ಲಮ್ಮ. ಅವಾಗ ವೇಮಣ್ಣಾಗಿರ್ತಕ್ಕಂಥ ಅತ್ತಿಗೆ ಮೂಗಿನಲ್ಲಿರ್ತಕ್ಕಂಥ ಮುಗನತ್ತ ತಗೊಂಡು ಓಡಿ ಓಡಿ ಪರಸ್ತ್ರೀ ವೇಷಿ ಸ್ತ್ರೀ ಮನೆಗೆ ಬಂದು ಆ ಹೆಣ್ಣ ಮಗಳಿಗೆ ಮುಗನತ್ತ ಕೊಡ್ಲಕ್ ಪದ ತಗೊಂಡ ಮುಗನತ್ತ ಮೂಗಿನ ಹಾಕೋಬೇಕಂತೇಳಿ ಒಂದು ಮಾತು ಹೇಳಿದವ. ಏನಂತ ಹೇಳ್ತಾರ್ರಿಪ್ಪ? ನನ್ನ ಅತ್ತಿಗೆ ಈ ಮುಗನತ್ತ ನನಗೆ ಕೊಡ್ಬೇಕಾರ ಒಂದು ಷರತ್ ಹಾಕ್ಯಾಳ. ಆ ಷರತ್ತಕ್ಕ ನೀ ಇವತ್ತು ಒಪ್ಪಿ ತಗೊಂಡಿ ಅಂದ್ರ ಮಾತ್ರ ಈ ಮುಗನತ್ತ ತಗೋ, ಇಲ್ಲಂದ್ರ ಮುಗನತ್ತ ತಗೋಬೇಡ ಅಂದ. ಹೌದೌದು. ಏನು ಹೇಳ ಅದನ್ನ ಹೇಳು, ನಾ ಮಾಡೇ ಮಾಡಿ ಇವತ್ತು ನಾ ಮುಗನತ್ತ ತಗೋತೀನಿ ಅಂತ ಮಾತು ಹೇಳಿದಾಗ